ಎಂದು ಭಾಷೆಯ ಮಾಡಿ ತನ್ನಯ ನಂದನನೊಡಗೊಂಡು ಜನಪದ ವೃಂದ ಹಲವನು ಕಳೆದು ಬಂದನು ಹಸ್ತಿನಾಪುರಿಗೆ. ಜನಮೇಜಯ ಮಹಿಪಾಲ, ನೆನಪಿದೆ ಅಲ್ಲವೇ ನಿನಗೆ? ಭೀಷ್ಮರು ಪಾಂಡವ ಕೌರವರಿಗೆ ಕೃಪರಿಂದ ಲೌಕಿಕ ವೈದಿಕ ವಿದ್ಯೆ ಕಲಿಸಿದ ನಂತರ ಧನು ಪ್ರವಿವೇಕ ನಿಪುಣರ ನರಸುತ್ತಿದ್ದನು. ಧನು ಪ್ರವಿವೇಕ ನಿಪುಣರನು ಅರಸುತ್ತಿದ್ದನು ಮತ್ತೆ ಗಾಂಗೆಯ. ಉನ್ನತ ಶಿಕ್ಷಣವನ್ನು ಕೊಡಿಸಬೇಕು ಅಂತ ಹೇಳಿ ಸರಿಯಾದವರನ್ನ ಅರಸುತ್ತಿದ್ದನು. ಆ ಸಮಯಕ್ಕೆ ಸರಿಯಾಗಿ ಈಗ ಹಸ್ತಿನಾಪುರದಲ್ಲಿ ಹಾಗೇ ನಡೆದು ಬರುತ್ತಾ ಅರಮನೆಯ ಆವರಣಕ್ಕೆ ಬಂದರು ದ್ರೋಣರು, ಅಶ್ವತ್ಥಾಮರು. ಅಂದು ಸಕಲ ಕುಮಾರಕರು ನಲವಿಂದ ನಗರಿಯ ಹೊರಗೆ ಗುರಿಗಳ ಮುಂದುವರಿಸುತ್ತಿರನು ಮುದದಲ್ಲಿ ಕಂಡನ ದ್ರೋಣ. ಅಲ್ಲಿ 100 ಕೌರವರು 5 ಪಾಂಡವರು ಗುರಿಯಿಟ್ಟು ಹೊಡೆಯುವುದರಲ್ಲಿ ಅಭ್ಯಾಸದಲ್ಲಿ ತೊಡಗಿದ್ರು. ಬೆರಸಿದನು ನೆರವಿಯನು ನೋಡುತ್ತಿರೇ ಯುಧಿಷ್ಠಿರ ನೃಪನ ಹರಳುಂಗುರ ವಿಘಾತಿಯೊಳುಗಿದು ಬಿದ್ದುದು ಅಗಾಧ ಕೂಪದಲ್ಲಿ. ಯಾವುದರ ಮೇಲೆ ಗುರಿ? ರಾಜಧಾನಿಯಲ್ಲಿ ನೆರೆದಿದ್ದ ಗುಂಪೊಂದನ್ನು ನೋಡ್ತಾ ಇದ್ದಾಗ ಯುಧಿಷ್ಠಿರನ ಬೆರಳಲ್ಲಿದ್ದ ಹರಳುಂಗುರ ಅಲ್ಲಿ ಆಳವಾದ ಬಾವಿ ಒಂದಕ್ಕೆ ಬಿದ್ದು ಬಿಡ್ತು. ನೆರೆದು ತಡಿಯಲಿ ನಿಂದು 100 ನಿರೀಕ್ಷಿಸಿ ಸಾಧ್ಯವಲ್ಲೆನುತ್ತಿದೆ. ಆ ಉಂಗುರವನ್ನ ಹೊರತೆಗೆಯಲು 105 ಜನರಲ್ಲಿ ಪ್ರತಿಯೊಬ್ಬರೂ ಪ್ರಯತ್ನಿಸಿ ಆಗುವುದಿಲ್ಲ ಅಂತ ನಿರಾಶೆಯಿಂದ ಕೈ ಬಿಟ್ಟಿದ್ದಾಗ ಮಗ ಅಶ್ವತ್ಥಾಮನೊಂದಿಗೆ ಮುನಿಂದ ದ್ರೋಣ ಮಗಂಗೆ ಮುನೀಂದ್ರನೆಂದನು ಬೇಗ ತೆಗೆಯೆಂದು. ಅಶ್ವತ್ಥಾಮ ಬಾವಿಯೊಳಗೆ ಬಿದ್ದಿದ್ದ ಉಂಗುರಕ್ಕೆ ಕೊಕ್ಕೆಯ ತುದಿಯಿಂದ ಬಾಣವೊಂದನ್ನು ಬಿಟ್ಟು ಅದು ಉಂಗುರವನ್ನು ಕಚ್ಚಿಕೊಂಡಿದೆ ಅಂತ ನಿಶ್ಚಯ ಮಾಡಿಕೊಂಡು ಆ ಬಾಣಕ್ಕೆ ನಾಟುವಂತೆ ಮತ್ತೊಂದು ಬಾಣ, ಅದಕ್ಕೆ ನಾಟುವಂತೆ ಮತ್ತೊಂದು, ಮಗದೊಂದು, ಮೇಲೊಂದು, ಇನ್ನೊಂದು ಅಂತ ಸರನೆ ಹೊಡೆದ ಬಾಣಗಳನ್ನ ಕೋತು ಬಿಟ್ಟನಂತೆ, ಉದ್ದದ ಬಾಣದ ಸಾಲನ್ನು ಮಾಡಿಬಿಟ್ನಂತೆ. ತುದಿಯಲ್ಲಿದ್ದ ಉಂಗುರವನ್ನು ತೆಗೆದು ಅವರ ಕೈಗೆ ಕೊಟ್ಟೇ ಬಿಟ್ಟ ಅಶ್ವತ್ಥಾಮ. 105 ವಿದ್ಯಾರ್ಥಿಗಳು ಕಕ್ಕಾ ಬಿಕ್ಕಿಯಾಗಿ ಬಿಟ್ಟು ಕಣ್ಣನ್ನು ಮುಚ್ಚದೆ ನೋಡ್ತಾ ಇದ್ದಾರೆ. ಈ ಒಟುವಿನ ಕೈ ಚಳಕವನ್ನ, ಶರವೇಗವನ್ನ ಬೆಕ್ಕಸ ಬೆರಗಾಗ್ತಾರಂತೆ. ಕಂಡು ಬೆರಗಾದುದು ಕುಮಾರರ ತಂಡ. ಕಂಡು ಬೆರಗಾದುದು ಕುಮಾರರ ತಂಡ. ಆ 105 ಜನಕ್ಕೂ ತುಂಬಾ ಆಶ್ಚರ್ಯವಾಗಿ ಬೆರಗಾದ ಕೂಡಲೇ ನಾ ಮುಂದು ಅಂತ ಭೀಷ್ಮರಲ್ಲಿಗೆ ಓಡಿ ತನಗೈದಿ ಭೀಷ್ಮನಂಡಲೆದುದು ಈ ಮುನಿಯನೀಗಲೆ ಸಂತ ಬಿಡಿಯೆಂದು. ತಾತ ಈ ಮುನಿಯನ್ನ ನಮಗೆ ಗುರುಗಳಾಗೋದಕ್ಕೆ ಹೇಳಿ ತಾತ ಅಂತ ಹೇಳಿ ಮಕ್ಕಳೆಲ್ಲ ಭೀಷ್ಮರನ್ನ ಕೇಳ್ಕೊಳ್ತಾರಂತೆ. ಚಂಡ ಭುಜ ಬಲನು ಅವರ ಕಾಣಿಸಿಕೊಂಡು ಕೊಟ್ಟನು ಭೀಷ್ಮನವರಿಗೆ ಖಂಡ ವಿಭವವನು. ಅತುಳ ಧನಪತಿಯಾದನು ಆ ದ್ರೋಣ. ಮರುಕ್ಷಣವೇ ಭೀಷ್ಮರು ಖುದ್ದಾಗಿ ಹೋಗಿ ದ್ರೋಣಾಚಾರ್ಯರನ್ನ ಕಂಡು ಅತುಳ ಧನ ಕನಕಾದಿಗಳನ್ನ ಸ್ವರ್ಣ ತಟ್ಟೆಯಲ್ಲಿ ಇಟ್ಟು ಅವರಿಗೆ ಅರ್ಪಿಸಿ, ನಮ್ಮ ಹುಡುಗರಿಗೆ ಆಚಾರ್ಯರೇ ತಾವು ಗುರುಗಳಾಗಿ ಶಸ್ತ್ರವಿದ್ಯೆ ಶಾಸ್ತ್ರವಿದ್ಯಾದಿ ಪ್ರೌಢವಿದ್ಯೆಯನ್ನು ಕಲಿಸಿ ಅನುಗ್ರಹಿಸಬೇಕು ಅಂತ ಕೇಳಿಕೊಳ್ತಾರಂತೆ ಭೀಷ್ಮರು. ಎಂತಹ ವಿನಯ!
ಅತುಳ ಧನ ಸಂಪತ್ತು ದ್ರೋಣರಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ವೈಶಂಪಾಯನರು. ಅಲ್ಲಿ ದ್ರೋಣ ದೃಪದನಿಂದ ಅವಮಾನಿತನಾದ. ಅದೇ ದ್ರೋಣ ಇಲ್ಲಿ ಅತುಳ ಧನಪತಿಯಾದ ಅಂತ ಹೇಳ್ತಾನೆ ಕುಮಾರವ್ಯಾಸ. ಭೀಷ್ಮರು ಅದೆಷ್ಟು ಗೌರವವನ್ನು ಕೊಟ್ಟು ಸ್ವಾಗತಿಸಿದರು, ಅದು ಹೇಗೆ ಗೌರವಿಸಿದರು, ಅದು ಎಂಥ ಸ್ಥಾನ ಕೊಟ್ಟರು. ಹಸಿದು ದೃಪದನ ಮನೆಯ ಬಾಗಿಲಿಗೆ ಹೋದರು, ತಾಯಿ ಇಲ್ಲದ ತಮ್ಮ ಮಗ ಅಶ್ವತ್ಥಾಮನೊಂದಿಗೆ. ದೃಪದ ಎಡವಿದ. ಆದರೆ ಶೀಲಂ ಸರ್ವತ್ರ ಸಾಧನಂ ಅನ್ನೋ ಹಾಗೆ ಶೀಲ ಚಾರಿತ್ರ್ಯ ಇರುವವರಿಗೆ ಎಲ್ಲೆಲ್ಲೂ ಬೆಲೆ ಇದ್ದೇ ಇರ್ತದೆ. ಒಬ್ಬಿಬ್ಬರು ಅಜ್ಞಾನದಿಂದ ಅಲ್ಪಜ್ಞಾನದಿಂದ ಅಂಥವರನ್ನ ಗುರುತಿಸದೇ ಹೋಗುತ್ತಾರೆ ಅಷ್ಟೇ. ಅಂಥವರ ಪೈಕಿಗೆ ಸೇರಿದವನು ದೃಪದ. ಕುಮಾರವ್ಯಾಸ ನಾರಣಪ್ಪ ಕವಿ ಇಂತಹ ಮಹನೀಯರನ್ನ ನಮ್ಮ ಮುಂದೆ ಹೇಗೆ ತೋರಿಸುತ್ತಾನೆ ನೋಡಿ. ಮಹಾಕವಿಗಳ ಶ್ರೇಣಿಗೆ ಸೇರಿದವನು ಕುಮಾರವ್ಯಾಸ. ಅಂದು ತನ್ನ ತಂದೆ ಭರದ್ವಾಜರಿಗೆ ಪ್ರೇತ ಕರ್ಮಗಳನ್ನು ಮುಗಿಸಿ ಬಂದಾಗ ಹೇಗಿದ್ದ ಅವನು ಅನ್ನುವುದನ್ನು ತಿಳಿಸುವಾಗ, ಹೊತ್ತ ದಾರಿದ್ರ್ಯದಲ್ಲಿ ಮನ ಮರುಗುತ್ತ ದೇಶಾಂತರದೊಳಗೆ ತೊಳಲುತ್ತ ಬಂದನು ತನ್ನ ಮಗ ಸಹಿತ ಅಡವಿಯಲಿ ದ್ರೋಣ. ಅದೇ ಇಂದು ಹಸ್ತಿನಾಪುರದ ಅರಸು ಮನೆತನದ ಮಕ್ಕಳಿಗೆ ಶಿಕ್ಷಕರಾಗಿ ಪದವಿ ವಹಿಸಿದಾಗ ಕೆಂಡ ಭುಜ ಬಲನು ಅವರ ಕಾಣಿಸಿಕೊಂಡು ಕೊಟ್ಟನು ಭೀಷ್ಮನವರಿಗೆ ಖಂಡ ವಿಭವವನು ಅತುಲ ಧನಪತಿಯಾದನಾದ್ರೋಣ. ಶುಭ ಮುಹೂರ್ತದ ದಿನ ಭೀಷ್ಮರು, ಆಚಾರ್ಯ ದ್ರೋಣರೇ, ಇದು ಈ ನಮ್ಮ 106 ಮಕ್ಕಳನ್ನು ನಿಮ್ಮ ಅಡಿಗಳಿಗೆ ಒಪ್ಪಿಸುತ್ತಿದ್ದೇನೆ. ಪರಮುಹೂರ್ತದೊಳವರ 100 ಕೊಟ್ಟನು ಶಸ್ತ್ರವಿದ್ಯಾ ಪರಿಣತರ ಮಾಡೆಂದು ದ್ರೋಣನ ಕೈಯಲ ಭೀಷ್ಮ. ವಾಸ್ತು ಪೂಜೆ, ಧಾತ್ರಿ ಹವನ ಎಲ್ಲವನ್ನೂ ಮಾಡಿ 1200 ಚದುರ ಮೈಲಿ ವಿಸ್ತಾರದಲ್ಲಿ ಶಿಕ್ಷಣ ಶಾಲೆಯನ್ನು ನಿರ್ಮಿಸಲು ಶಂಕುಸ್ಥಾಪನೆ ಮಾಡಿದರು. ವಿದ್ಯಾ ಪಾರಂಗತರಾದ ದೇವಿಯನ್ನ ಪೂಜಿಸಿದರು. ಗರುಡಿ ಕಟ್ಟಿತು 100 ಯೋಜನವರೆಯ ವಿಸ್ತಾರದಲ್ಲಿ ಗರುಡಿ ಕಟ್ಟಿತು 1000 ಕುರಿಯ ಹೊಯ್ದರು ಪೂಜಿಸಿದರು ಆ ಚದುರ ಚಂಡಿಕೆಯ. ಹಸ್ತಿನಾಪುರದಲ್ಲಿ ಅರಸು ಮನೆತನದವರಿಗೆ ಶಸ್ತ್ರಾಭ್ಯಾಸ ನಡೆಸುತ್ತಾರೆ ಅನ್ನುವ ಸುದ್ದಿ ಎಲ್ಲೆಡೆಗೂ ಹಬ್ಬಿತು. ಮೂಲೆ ಮೂಲೆಗಳಲ್ಲಿ ಹಬ್ಬಿತು. ಅನೇಕ ಕಡೆಗಳಿಂದ ಪದವೀಧರ ವಿದ್ಯಾರ್ಥಿಗಳು ಬರತೊಡಗಿದರು. ಬಂದು ದ್ರೋಣರಿಗೆ ಭಿನ್ನಹ ಪತ್ರವನ್ನು ಅರ್ಪಿಸಿ ಸಂದರ್ಶನಕ್ಕೆ ಕುಳಿತರು. ದ್ರೋಣರು ತಮ್ಮ ಶಿಷ್ಯರಾದ ಕೌರವ ರಾಜಕುಮಾರರ ಎಲ್ಲರನ್ನೂ ಕೂರಿಸಿ ಒಂದು ದಿನ, ಶಿಷ್ಯರೇ, ನನ್ನಿಂದ ಶಸ್ತ್ರವಿದ್ಯೆ ಶಾಸ್ತ್ರವಿದ್ಯೆ ಕಲಿಯುತ್ತೀರಿ, ಸಾಮರ್ಥ್ಯ ಪಡೆಯುತ್ತೀರಿ. ಅಭ್ಯಾಸ ಮುಗಿದ ಮೇಲೆ ನನ್ನ ಮನಸ್ಸಿನಲ್ಲಿರುವ ಒಂದು ಅಭಿಲಾಷೆಯನ್ನ ನಡೆಸಿಕೊಡಬೇಕು ಅಂತ ನಾ ಕೇಳುತ್ತೇನೆ. ಅದಕ್ಕೆ ನೀವೇನೆನ್ನುತ್ತೀರಿ ಅಂತ ಕೇಳಿದರು. ಶಿಷ್ಯರೆಲ್ಲ ಸುಮ್ಮನಿದ್ದರು. ಅರ್ಜುನ ಮಾತ್ರ ಎದ್ದು ನಿಂತು, ಆಗಲಿ, ನೆರವೇರಿಸುತ್ತೇನೆ ಅಂತ ಪ್ರತಿಜ್ಞೆ ಮಾಡಿದ. ದ್ರೋಣರಿಗೆ ಆ ಮಾತು ಕೇಳಿ ಪರಮ ಸಂತೋಷವಾಯಿತು. ಅರ್ಜುನನನ್ನ ಹತ್ತಿರಕ್ಕೆ ಕರೆದು ಅಪ್ಪಿಕೊಂಡು ನೆತ್ತಿಗೆ ಮುತ್ತಿಟ್ಟು ಆನಂದ ಬಾಷ್ಪ ಸುರಿಸಿದರು. ಜನಮೇಜಯ ಭೂಪಾಲ, ನೆನಪಿದೆಯೇ ನಿನಗೆ? ಹಿಂದೆ ತಾಯೊಬ್ಬಳು ತನ್ನ ಶಿಶುವನ್ನು ಗಂಗೆಯ ಪಾಲು ಮಾಡಿದಳು. ರಾಯಬಲ್ಲೈ ಮುನ್ನ ಶಿಶುವನು ತಾಯಿ ಬಿಸುಟಳು ಗಂಗೆಯಲಿ. ರಾಧೆಯನಾದನು ರಾಧೆಯೆಂಬವಳು ಒಲಿದು ಸಾಕಿದರೆ. ಹೌದು ಹೌದು, ನೆನಪಿದೆ ಅಂತ ಜನಮೇಜಯ ಅನ್ನೋಣ.
ವೈಶಂಪಾಯನರು ಮುಂದುವರಿಸುತ್ತಾ, ಆ ರಾಧೇಯನಿಗೆ ಮತ್ತೊಂದು ಹೆಸರು ಕರ್ಣ ಅಂತ. ಆ ವಿಶಾಲ ನೇತ್ರ ಕರ್ಣ ಪರಶುರಾಮರಲ್ಲಿಗೆ ಹೋಗಿ, ಆಯತಾಕ್ಷನು ಪರಶುರಾಮನೊಳು ಆಯುಧದ ಶ್ರಮಗಲಿತು. ಆಯತಾಕ್ಷನು ಪರಶುರಾಮನೊಳು ಆಯುಧದ ಶ್ರಮಗಲಿತು. ಶಸ್ತ್ರಾಭ್ಯಾಸ ಮಾಡಿದ. ಆ ನಂತರ ಕಲಿತದ್ದೆಲ್ಲ ವಿಫಲವಾಯಿತು. ವೈಶಂಪಾಯನರು ಹಾಗನ್ನೋಣ, ಜನಮೇಜಯ ಆಶ್ಚರ್ಯದಿಂದ ವಿಫಲವಾಯಿತು ಅಂತ ಕೇಳುವ ಹಾಗೆ ಅವರ ಮುಖವನ್ನು ನೋಡಿದ್ದಿರಬೇಕು. ವೈಶಂಪಾಯನರು ಮುಂದುವರಿಸ್ತಾರೆ, ಕರ್ಣ ಪರಶುರಾಮರಿಂದ ವಿದ್ಯೆಯನ್ನು ಕಲಿಯಬೇಕು ಅಂತ ಹೋದ. ತಾನು ಬ್ರಾಹ್ಮಣ ಅಂತ ಹೇಳಿಕೊಂಡು ಕಲಿತ. ಒಂದು ದಿನ ಗುರು ಪರಶುರಾಮರು ಶಿಷ್ಯ ಕರ್ಣನ ತೊಡೆಯ ಮೇಲೆ ತಲೆ ಇರಿಸಿ ವಿಶ್ರಾಂತಿ ತೆಗೆದುಕೊಂಡರು. ಹಾಗೆಯೇ ನಿದ್ದೆ ಹೋದರು. ಪರಶುರಾಮರ ಕೆನ್ನೆ ತೇವವಾದಂತಾಯಿತು. ಎಚ್ಚರವಾಯಿತು. ನೋಡುತ್ತಾರೆ, ಕರ್ಣನ ತೊಡೆಯಿಂದ ರಕ್ತ ಉಕ್ಕಿ ಬರುತ್ತಿದೆ. ದುಂಬಿಯೊಂದು ಅವನ ತೊಡೆಯನ್ನು ಕೊರೆಯುತ್ತಿದೆ. ಆದರೂ ಸ್ಥೈರ್ಯದಿಂದ ಅಲುಗದೆ ಕದಲದೆ ಕುಳಿತಿದ್ದಾನೆ ಕರ್ಣ. ಗುರುವಿಗೆ ನಿದ್ರಾಭಂಗವಾಗಬಾರದು ಅಂತ ಎಬ್ಬಿಸಲಿಲ್ಲ. ಅಷ್ಟೊಂದು ಯಾತನೆಯನ್ನು ಸಹಿಸಿಕೊಳ್ಳಬೇಕೆಂದರೆ ಆತ ಕ್ಷತ್ರಿಯನೇ ಇರಬೇಕು ಅಂತ ಆಲೋಚಿಸಿ, ನೀನು ಬ್ರಾಹ್ಮಣ ಎಂದು ಸುಳ್ಳು ಹೇಳಿದೆ. ಬ್ರಾಹ್ಮಣನಿಗೆ ಇಷ್ಟು ಸಹನೆ ಇರುವುದು ದುಸ್ಸಾಧ್ಯ. ಸುಳ್ಳು ಹೇಳಿ ನನ್ನಿಂದ ವಿದ್ಯೆಯನ್ನು ಕಲಿತಿದ್ದೀಯಾ? ಆದ್ದರಿಂದ ನಾ ಕಲಿಸಿದ ಶಸ್ತ್ರವಿದ್ಯೆ ನಿನ್ನ ಸ್ಮೃತಿ ಪಟಲದಿಂದ ಅಳಿಸಿ ಹೋಗಲಿ ಅಂತ ಶಾಪ ಕೊಟ್ಟು ಬಿಟ್ಟರು. ಎಂತಲೇ ವಾಯವಾದೊಡೆ ಬಳಿಕದು ವಾಯವಾದೊಡೆ ಬಂದನ ಗಜಪುರಿಗೆ ಕಲಿಕರ್ಣ. ತಾ ಮಾಡಿದ ಅಪರಾಧಕ್ಕೆ ನಾಚಿ ನೊಂದು ಹಾಗೆಯೇ ಊರುಗಳನ್ನು ಹಾದು ನಮ್ಮ ರಾಷ್ಟ್ರದ ರಾಜಧಾನಿ ಗಜಪುರಿಗೆ, ಹಸ್ತಿನಾಪುರಿಗೆ ಬಂದ. ಅಲ್ಲಿಗೆ ಬಂದವನೇ ರಾಧಾನಂದನ ದುರ್ಯೋಧನನ್ನ ಕಂಡ. ಅದು ಯಾವ ಗಳಿಗೆಯಲ್ಲಿ ಅವರಿಬ್ಬರ ಭೇಟಿಯಾಯಿತೋ ಜನಮೇಜಯ, ಇಬ್ಬರ ನಡುವೆ ಗಾಢವಾದ ಮೈತ್ರಿ ಬೇರೂರಿತು. ಹೇಗಿತ್ತು ಅವರ ಸಖ್ಯ? ಅಂದು ಮೊದಲಾಗಿ ಅವರ ಸಖ್ಯಕ್ಕೆ ಸಂದ ಕಾಣೆನು. ಅಂದು ಮೊದಲಾಗಿ ಅವರ ಸಖ್ಯಕ್ಕೆ ಸಂದ ಕಾಣೆನು. ಕರ್ಣ ಕುರುಪತಿಗೆ ಒಂದೇ ಜೀವನ, ಒಂದೇ ಮನ ಮತ ಒಂದೇ. ಕರ್ಣ ಕುರುಪತಿಗೆ ಒಂದೇ ಜೀವನ, ಒಂದೇ ಮನ ಮತ ಒಂದೇ ಕೇಳೆಂದ. ಅವರಿಬ್ಬರ ತ್ರಿಕರಣಗಳು ಮನಸ್ಸು, ಮಾತು, ಕೃತಿ ಒಂದಾದವು ಅನ್ನುತ್ತಿದ್ದಾರೆ ವೈಶಂಪಾಯನರು. ಕರ್ಣನನ್ನ ದುರ್ಯೋಧನ ಹೇಗೆ ಕಂಡ? ಪೇಟೆ ಕರ್ಣನ ಕೂಡೆ ಹಗಲಿರುಳಾಟ ಕರ್ಣನ ಕೂಡೆ. ಬೇಟೆ ಕರ್ಣನ ಕೂಡೆ ಹಗಲಿರುಳಾಟ ಕರ್ಣನ ಕೂಡೆ. ಷಡುರಸದುಂಟ ಕರ್ಣನ ಕೂಡೆ ಶಸ್ತ್ರಾಭ್ಯಾಸವವ ಕೂಡೆ. ತೋಟಿ ಮನದಲ್ಲಿ ನಗೆಯ ಮಧುರದ ನೋಟ ಕಣ್ಣಿನೊಳು. ಓಟಿ ಮನದಲ್ಲಿ ನಗೆಯ ಮಧುರದ ನೋಟ ಕಣ್ಣಿನೊಳು. ಉಳಿದವರ ಕೂಡಾಟಗಳು ತಾವಿಬ್ಬರೊಂದೆನಿಸಿದರು ಜಗವರಿಯೇ. ಹೌದು, ತಾವಿಬ್ಬರು ಏಕದೇಹನ್ಯಾಯಿಗಳಂತೆ ಆದರು. ಆಚಾರ್ಯರು ತಮ್ಮ ಶಿಷ್ಯರಿಗೆ ಬರಿಯ ಧನುರ್ವಿದ್ಯೆ, ಬಿಲ್ಲು ಬಾಣಗಳನ್ನು ಪ್ರಯೋಗಿಸುವುದು ಅಷ್ಟನ್ನು ಮಾತ್ರ ಕಲಿಸಲಿಲ್ಲ. ಕತ್ತಿವರಸೆ, ಈಟಿ,
ಮುದ್ಗರ, ಕಕ್ಕಡೆ, ಪರಿಘ, ಮುಸಲ, ಗದೆ ಮೊದಲಾದ ಆಯುಧಗಳನ್ನು ಪ್ರಯೋಗ ಮಾಡುವುದು ಹೇಗೆ ಅನ್ನುವುದು ಎಲ್ಲವನ್ನೂ ಕಲಿಸ್ತಾರೆ. ಜನಪ, ಶಿಷ್ಯರೆಲ್ಲ ಧನುರ್ವಿದ್ಯೆ ಕಲಿತರು ಕೆಲವರು ಮಾತ್ರ ಕೆಲವು ಶಸ್ತ್ರಪ್ರಯೋಗದಲ್ಲಿ ನೈಪುಣ್ಯವನ್ನು ಪಡೀತಾರೆ. ಉದಾಹರಣೆಗೆ ಭೀಮ, ದುರ್ಯೋಧನರು ಗದಾಯುದ್ಧದಲ್ಲಿ, ಅಶ್ವತ್ಥಾಮ ರಹಸ್ಯ ಅಸ್ತ್ರಪ್ರಯೋಗದಲ್ಲಿ, ನಕುಲ ಸಹದೇವರು ಕತ್ತಿವರಸೆಯಲ್ಲಿ, ಯುಧಿಷ್ಠಿರ ರಥಯುದ್ಧದಲ್ಲಿ ಹೀಗೆ ಪ್ರಾವೀಣ್ಯವನ್ನು ಪಡೀತಾರೆ. ಜನಪ ಕೇಳೈ ಭೀಮ ದುರ್ಯೋಧನರು ಗದೆಯಲಿ ಮಿಗಿಲು. ಜನಪ ಕೇಳೈ ಭೀಮ ದುರ್ಯೋಧನರು ಗದೆಯಲಿ ಮಿಗಿಲು. ಕರ್ಣಾರ್ಜುನರು ಧನುವಿನಲಧಿಕರಾದರು ನೃಪಕುಮಾರರಲಿ. ತನಗೆ ಸರ್ವಾಯುಧಗಳಲ್ಲಿ ಅನಿಬರರಿದರು. ಕೂಡೆ ಗುರುವಿನ ಮನಕ್ಕೆ ಹತ್ಯೆಯವಾದನರ್ಜುನನು. ಗುರುವಿನ ಮನಕ್ಕೆ ಹತ್ಯೆಯವಾದನರ್ಜುನನು ಅಸ್ತ್ರ ಶಿಕ್ಷೆಯಲಿ. ಎಲ್ಲರೂ ಶ್ರದ್ಧೆಯಿಂದ ಕಲಿತರು. ಆದರೂ ಅರ್ಜುನ ಗುರುದ್ರೋಣರಿಗೆ ತುಂಬ ಅಚ್ಚುಮೆಚ್ಚಿನ ಶಿಷ್ಯನಾದನಂತೆ. ಜನಮೇಜಯ, ನಿನ್ನ ಪೂರ್ವಜರು ರಹಸ್ಯಮಯವಾದ ಸಾಂಗ ಉಪಾಂಗ ವಿದ್ಯೆಗಳನ್ನು ಸ್ಥೂಲವಾಗಿ ಸೂಕ್ಷ್ಮವಾಗಿ ಕಲಿಯುತ್ತಾರೆ. ವಿಶಾಲವಾಗಿ, ಸಂಕೋಚವಾಗಿ, ಲಘುವಾಗಿ, ಗುರುವಾಗಿ, ಅಂದರೆ ಸಕಲ ವಿಧದ ಶಸ್ತ್ರಾಸ್ತ್ರ ಪ್ರಯೋಗಗಳನ್ನು ದ್ರೋಣರಿಂದ ಕಲಿತರು. ಆನೆ ಸವಾರಿ, ಕುದುರೆ ಸವಾರಿಗಳಲ್ಲಿ, ರಥ ಓಡಿಸುವುದರಲ್ಲಿ, ಮಲ್ಲಯುದ್ಧ, ಮುಷ್ಟಿಯುದ್ಧಗಳಲ್ಲಿ ಪಾರಂಗತರಾದರು. ಒಂದೇ ಸರಳಿನಲ್ಲಿ ಪರ್ವತ ಶಿಖರದಲ್ಲಿರುವ ವಸ್ತುವಿಗೆ ಗುರಿಯಿಟ್ಟು ಹೊಡೆಯುವುದು, ಆಕಾಶದಲ್ಲಿ ಒಂದು ವಸ್ತುವನ್ನು ಚಲಿಸಲು ಬಿಟ್ಟು ಅದಕ್ಕೆ ಸರಿಯಾಗಿ ಗುರಿಯಿಟ್ಟು ಹೊಡೆಯುವುದು. ನಗವ ನೊಡ್ಡಿದರೆ ಒಂದೇ ಸರಳಲಿ ಹುಗಿಲುಗಳೆವ. ವಿದೂರಪಾತದಿ ಗಗನಯಂತ್ರವನೆಸುವ ಜೋಕೆಯ ಜೋದ ವಿದ್ಯದಲ್ಲಿ. ಉಗಿವ ಬಿಡುವ ಎಡಬಲನ ಬವರಿಯಲಗಿವ ಲವಣಿಯ ದಂತಿ ಶಿಕ್ಷೆಗೆ ಮಿಗಿಲು ಭಗದತ್ತಾದಿಗಳಿಗೆ ಎಂದುದು ಕುಮಾರಗರ. ಇವುಗಳಲ್ಲಿ ಶಿಷ್ಯರಿಗೆ ತರಬೇತಿ ಕೊಟ್ಟರು. ರಥವನ್ನ ರಕ್ಷಿಸಿಕೊಂಡು ತಮ್ಮ ಸಾರಥಿಗಳಿಗೆ ಪೆಟ್ಟು ಬೀಳದ ಹಾಗೆ ನೋಡಿಕೊಂಡು ಶತ್ರುಗಳನ್ನು ಹೊಡೆಯುವ ವಿಧಾನವನ್ನು ಕೂಡ ಕಲಿಸ್ತಾರೆ. ಅಲ್ಲದೆ ರಥವ ರಕ್ಷಿಸಿಕೊಂಡು ನಿಜ ಸಾರಥಿಯ ಕಾಯಿದು. ಮುಂದೆ ಹೂಡಿದ ರಥಗಯಂಗಳ ಮೈಗಳಲ್ಲಿ ಮಸೆಗಾಣದಂದದಲ್ಲಿ. ಪ್ರಥಿತ ರಿಪುಶಸ್ತ್ರಾಸ್ತ್ರವನು ರಿಪುರಥಿಕರನು ಸಮರದಲ್ಲಿ ಜಯಿಸುವ ರಥಿಕ ವಿದ್ಯದೊಳು ಇವರ ಸರಿಸುರ ನರರೊಳಿಲ್ಲೆಂದ. ಒಟ್ಟಿನಲ್ಲಿ ರಥಿಕ ವಿದ್ಯೆಯಲ್ಲಿ ತನ್ನ ಶಿಷ್ಯರಿಗೆ ಸಮ ಇಲ್ಲ ಅನ್ನುವಂತೆ ಮಾಡಿದರು. ತಮ್ಮ ಶಿಷ್ಯರ ಪೈಕಿ ಶ್ರೇಷ್ಠ ಬಿಲುಗಾರ ಯಾರು? ಅರ್ಜುನನೋ, ಕರ್ಣನೋ, ಭೀಮ, ದುರ್ಯೋಧನರೋ? ಇನಿ ಬರೊಳು ಬಿಲುಗಾರನಾರು? ಅರ್ಜುನನೋ, ಕರ್ಣನೋ, ಭೀಮ ದುರ್ಯೋಧನರೋ, ಮಾದ್ರೀಸುತರೋ, ಮೇನ್ ದುಶ್ಯಾಸನಾದಿಗಳೋ? ಯಾರು ಎಂದು ಪರೀಕ್ಷಿಸಬೇಕೆಂದು ಒಂದು ದಿನ ದ್ರೋಣರು ಒಂದು ಏರ್ಪಾಟು ಮಾಡಿದರು. ಒಂದು ಕೃತ್ರಿಮ ಪಕ್ಷಿಯನ್ನು ಮಾಡಿಸಿ ಅದನ್ನು ಯಾರಿಗೂ ತಿಳಿಯದ ಹಾಗೆ ಒಂದು ಮರದ ತುದಿಯ ಕೊಂಬೆಗೆ ಕಟ್ಟಿಸಿದರು. ಮನದಿ ಕೈಯಲಿ ಕಂಗಳೋ, ಲೋಚನವೇ ಕಂಗಳೋ. ಮನದಿ ಕೈಯಲಿ ಕಂಗಳೋ,
ಲೋಚನವೆ ಕಂಗಳೋ ಕಾಣಬೇಕೆಂದೆನುತ ಗುರು ರಚಿಸಿದನು ಲಕ್ಷ್ಯವನು ಒಂದು ವೃಕ್ಷದಲ್ಲಿ. ಆಮೇಲೆ ಎಲ್ಲರನ್ನೂ ಕರೆಸಿದರು. ಕಾಣಬಾರದು ಲಕ್ಷ್ಯವು ಅಗ್ಗದ ಜಾಣ ಭಟರಿಗೆ ಕಟ್ಟಿದೊರೆಯಿದು. ಕಾಣಿಸಿದಿರೈ ಹೂಣಿಸಿದಿರೈ ಹೂಡಿದಂಬಿನಲಿ. ಎಲ್ಲರೂ ಸಿದ್ಧರಾಗಿದ್ದೀರಾ? ನಿಮ್ಮ ನಿಮ್ಮ ಬಿಲ್ಲು ಬಾಣಗಳನ್ನು ಸಿದ್ಧಪಡಿಸಿಕೊಳ್ಳಿ. ಈ ಮರಕ್ಕೆ ಎದುರಾಗಿ ನಿಲ್ಲಿರಿ. ನಾ ಹೇಳಿದ ಮೇಲೆ ಆ ಮರದ ಕೊಂಬೆಯ ತುದಿಯಲ್ಲಿರುವ ಪಕ್ಷಿಯ ತಲೆಗೆ ಗುರಿಯಿಟ್ಟು ಹೊಡೆಯಬೇಕು ಅಂದರು ದ್ರೋಣರು. ಶಿಷ್ಯರನ್ನ ಒಬ್ಬೊಬ್ಬರನ್ನಾಗಿ ಕರೆದು ಗುರಿ ಇಡಿ ಅಂದರು. ಇಟ್ಟೆವು. ಆ ಮರ ಕಾಣಿಸುತ್ತದೆಯೇ? ಕಾಣಿಸುತ್ತದೆ. ನಾನು ಕಾಣಿಸುತ್ತಿದ್ದೇನೋ? ಕಾಣಿಸುತ್ತಿದ್ದೀರಿ. ನನ್ನ ಅಕ್ಕಪಕ್ಕದಲ್ಲಿರುವವರು ಕಾಣಿಸುತ್ತಿದ್ದಾರೋ? ಕಾಣಿಸುತ್ತಾರೆ. ಒಬ್ಬರ ನಂತರ ಮತ್ತೊಬ್ಬ ಬಂದ, ಮಗುದೊಬ್ಬ ಬಂದ. ಹೀಗೆ ಧರ್ಮರಾಜ, ದುರ್ಯೋಧನ, ಭೀಮ, ದುಶ್ಯಾಸನ ಎಲ್ಲರೂ ಬಂದರು. ಎಲ್ಲರೂ ಅದದೇ ಪ್ರಶ್ನೆಗೆ ಅದದೇ ಉತ್ತರ ಕೊಟ್ಟರು. ಅವರೆಲ್ಲರನ್ನೂ ದ್ರೋಣರು ಹೋಗಿ ನಿಮ್ಮಿಂದ ಆಗುವುದಿಲ್ಲ ಅಂತ ಕಳಿಸಿಬಿಟ್ರು. ಅರ್ಜುನನ ಸರದಿ ಬಂದಿತು. ದ್ರೋಣರು ಕೇಳ್ತಾರೆ, ಅರ್ಜುನ, ಗುರುಗಳೇ, ಮರ ಕಾಣಿಸುತ್ತಿದೆಯೇ? ಇಲ್ಲ ಗುರುಗಳೇ. ಕೊಂಬೆಗಳು ಕಾಣಿಸುತ್ತಿದೆಯೇ? ಇಲ್ಲ ಗುರುಗಳೇ. ನಿನ್ನ ಅಣ್ಣ ತಮ್ಮಂದಿರು? ಇಲ್ಲ. ದುರ್ಯೋಧನ, ದುಶ್ಯಾಸನರು? ನಾನು? ಇಲ್ಲ ಗುರುಗಳೇ. ಪಕ್ಷಿಯ ತಲೆ? ಹೌದು, ಕಾಣಿಸುತ್ತದೆ. ಹೊಡಿ. ಹೊಡದೇ ಬಿಟ್ಟ. ಪಕ್ಷಿಯ ತಲೆ ಕತ್ತರಿಸಿತು, ಕೆಳಕ್ಕೆ ಬಿತ್ತು. ಕಾಣಿರೆ ಕರ್ಣಾದಿ ಸುಭಟ ಶ್ರೇಣಿ ಎಂಬ ಈ ಗುರುವಿನಣಕವನಾಣೆಯಿಟ್ಟವೋ ಹೆಚ್ಚು ಲಕ್ಷ್ಯವ ಕೆಡಕಿದನು ಪಾರ್ಥ. ಆಹಾ, ಪರಮ ಸಂತೋಷ ಭರಿತರಾದರು ದ್ರೋಣರು. ಆನಂದ ಭಾಷ್ಪ ಸುರಿಸಿದರು. ಅಂದಿನಿಂದ ದ್ರೋಣರಿಗೆ ಅರ್ಜುನನ ಮೇಲಿನ ಪ್ರೀತಿ ಹೆಚ್ಚಿತು. ಸಕಲ ವಿದ್ಯೆಗಳನ್ನೂ ಹೇಳಿಕೊಟ್ಟರು ಅವನಿಗೆ. ಹಿರಿದು ಮೆಚ್ಚಿದ ನಂಜಯನನು ಆದರಿಸಿಕೊಟ್ಟನು ಸಕಲ ವಿದ್ಯವನು. ಉರುತರ ಪ್ರೇಮದಲ್ಲಿ ಸೆಣಸಿದೊಡೆ ಏಕಲವ್ಯಕನ ಬೆರಳ ಕೊಂಡನು. ಪಾರ್ಥನನು ಪತಿಕರಿಸಿದನು. ಏಕಲವ್ಯ ಹಿರಣ್ಯಧನು ಅನ್ನುವ ಬೇಡನ ಸಾಕುಮಗ. ಬಿಲ್ವಿದ್ಯೆ ಕಲಿಯುವುದಕ್ಕೋಸ್ಕರ ದ್ರೋಣರನ್ನ ಕೇಳಿದ. ಅವರು ಕಲಿಸುತ್ತಿದ್ದ ಶಾಲೆಯಲ್ಲಿ ಅವಕಾಶವಿಲ್ಲ ಅಂದರು. ಮಣ್ಣಿನಿಂದ ದ್ರೋಣನ ಪ್ರತಿಮೆ ಮಾಡಿ ಅದನ್ನೇ ಗುರು ಅಂತ ಭಾವಿಸಿ ಅಭ್ಯಾಸ ಮಾಡಿದ ಏಕಲವ್ಯ. ಕುರು ಪಾಂಡವರು ಬೇಟೆಗೆ ಹೋಗಿದ್ದಾಗ ಒಮ್ಮೆ ಇವರ ಬೇಟೆಯ ನಾಯಿ ಇವನನ್ನ ಅಟ್ಟಿಸಿಕೊಂಡು ಹೋಗಿ ಬಗುಳಿದಾಗ ಏಕಲವ್ಯ ಅದನ್ನು ಕೊಂದು ಹಾಕಿದ. ಪಾಂಡವ ಕೌರವರಿಗೆ ಅಚ್ಚರಿಯಾಗಿ ಗುರು ದ್ರೋಣರಿಗೆ ತಿಳಿಸಿದರು. ದ್ರೋಣರು ಬಂದು ವಿಚಾರಿಸಿದರು. ಅವನಿಂದ ಗುರುದಕ್ಷಿಣೆ ಆಗಿ ಅವನ ಬಲಗೈ ಹೆಬ್ಬೆಟ್ಟನ್ನ ಪಡೆದರು. ಅಲ್ಲದೆ ದೃಪದನಿಂದ ತನಗಾದ ಅವಮಾನಕ್ಕೆ ಪ್ರತೀಕಾರ ಮಾಡುವುದಕ್ಕೆ ಇನ್ನು ಸಂದೇಹವಿಲ್ಲ. ತನಗಾದ ನೆಗಳಿನ ಧರಧುರದ ಭೀತಿಯನು ಗೆಲಿದನು ನರನ ದೆಸೆಯಿಂದ. ದಿನ ಕಳೆದ ಹಾಗೆ ಅರ್ಜುನ ಒಬ್ಬನನ್ನೇ ಕರೆದು ಅವನಿಗೆ ತಮಗೆ ತಿಳಿದಿದ್ದ ದಿವ್ಯಾಸ್ತ್ರ ಪ್ರಯೋಗಗಳನ್ನ ಕಲಿಸಿದರು ದ್ರೋಣರು. ಇರಲಿರನು ಫಲುಗುಣನ ನೆಕ್ಕಟಿಗರೆದು ಶಸ್ತ್ರಾಸ್ತ್ರ ಪ್ರಪಂಚದ ಪರಮ ಸಿದ್ಧಾಂತವನು ಕಲಿಸಿ
ಮಹಾಸ್ತ್ರ ಸಂಗತಿಯ ಕರುಣಿಸಿದನು. ಎಂತೆಂತಹ ದಿವ್ಯಾಸ್ತ್ರಗಳು! ಆಗ್ನೇಯ ಪೌರಂದರ ಮಹಾವಾಯಂ ವ್ಯವಾರುಣ ಕರಸಖ ಬ್ರಹ್ಮಾಸ್ತ್ರ ಸೌರೋರಗ ನಗಾದಿಗಳ ಒಂದೊಂದು ದಿವ್ಯಾಸ್ತ್ರ. ಒಂದು ದಿನ ದ್ರೋಣರು ಗಂಗೆಯಲ್ಲಿ ಸ್ನಾನ ಮಾಡುತ್ತಿದ್ದಾಗ ಮೊಸಳೆ ಒಂದು ಅವರ ಕಾಲನ್ನ ಹಿಡಿದು ಬಿಡುತ್ತದೆ. ತಾವೇ ಅದನ್ನು ಕೊಂದು ರಕ್ಷಿಸಿಕೊಳ್ಳಬಹುದಿತ್ತು. ಆದರೂ ಶಿಷ್ಯರೆಲ್ಲರೂ ಅಲ್ಲಿದ್ದುದರಿಂದ ಮೊಸಳೆ ಮೊಸಳೆ ಅಂತ ಗಾಬರಿಯಿಂದ ಕೂಗಿದರು. ಶಿಷ್ಯರೆಲ್ಲ ಗಾಬರಿಯಾಗಿ ಸುಮ್ಮನೆ ನಿಂತಿದ್ದರು. ಅರ್ಜುನ ಅರೆ ಕ್ಷಣದಲ್ಲಿ ದ್ರೋಣರ ಕೂಗು ನಿಲ್ಲುವಷ್ಟರಲ್ಲಿ 5 ಬಾಣಗಳನ್ನು ಬಿಟ್ಟು ಮೊಸಳೆಗೆ ಹೊಡೆದ. ಮೊಸಳೆ ತುಂಡು ತುಂಡಾಗಿ ಸತ್ತಿತು. ಇದನ್ನ ಕಂಡು ದ್ರೋಣರಿಗೆ ಅರ್ಜುನನ ಮೇಲಿನ ಪ್ರೀತಿ ನೂರ್ಮಡಿಸಿತು. ಒಂದು ದಿನ ದ್ರೋಣರು ರಾಜಸಭೆಗೆ ಬರ್ತಾರೆ. ಒಂದು ದಿನ ಒಡ್ಡೋಲಗಕ್ಕೆ ಗುರು ಬಂದು ಮನ್ನಿಸಿಕೊಂಡು ನಸು ನಗುತ ಎಂದನಾಧೃತ ರಾಷ್ಟ್ರ ಗಂಗಾಸೂನು ವಿದುರರಿಗೆ. ಈವರೆಗೆ ನಿಮ್ಮ ಮಕ್ಕಳಿಗೆ ಶಸ್ತ್ರವಿದ್ಯೆ ಶಾಸ್ತ್ರವಿದ್ಯೆ ಕಲಿಸಿದೆ. ಇಂದು ಪರ್ಯಂತರವು ನಿಮ್ಮಯ ನಂದನರ ನೋದಿಸಿದನು. ಇಂದು ಪರ್ಯಂತರವು ನಿಮ್ಮಯ ನಂದನರ ನೋದಿಸಿದನು. ಅವರಭಿನಂದನೀಯರೋ ನಿಂದ್ಯರೋ ನೀವು ನೋಡಬೇಕೆಂದ. ಅವರು ಸಮರ್ಥರಾಗಿದ್ದಾರೋ ಇಲ್ಲವೋ ಪರೀಕ್ಷಿಸಿ ನೋಡಬೇಕು ಅಂತ ಹೇಳಿದರು. ಅಲ್ಲದೆ ನಾ ಕಲಿಸಿರುವ ಶಸ್ತ್ರಾಸ್ತ್ರ ವಿದ್ಯೆಗಳಲ್ಲಿ ಇವು ಕೆಲವು. ಸಕಲ ಶಸ್ತ್ರಾಸ್ತ್ರದಲ್ಲಿ ಗಜಖಯ ನಿಕರದೇರಾಟದಲ್ಲಿ ಲೋಕ ಪ್ರಕಟ ಮಾರ್ಗೀಕೃತ ಚತುರ್ದಶ ವಿಮಲ ವಿದ್ಯದಲ್ಲಿ ಸಕಲ ಲಕ್ಷಣ ಗಣಿತ ಗಾರುಡ ವಿಕಟ ಭರತಾದ್ಯಖಿಲ ಕಳೆಯಲಿ ವಿಕಳರೋ ಸಂಪೂರ್ಣರೋ ನೀವು ನೋಡಬೇಕೆಂದ. ಎಂತಹ ಗುರುಗಳು! ಭೀಷ್ಮರು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸುತ್ತಾ ಹೇಳ್ತಾರೆ, ಲೇಸನೆಂದಿರಿ ಸುತರ ವಿದ್ಯಾಭ್ಯಾಸ ರಚಿತ ಶ್ರಮವನ್ ಆವರಿದೈಸು ನಿಮಗುತ್ಸವವಲೇ ತಪ್ಪಾವುದು ಉಚಿತವಲೇ. ಈ ಸುದಿನವು ಈ ಮಕ್ಕಳೊಡನೆ ಆಯಾಸವಿದು ಸಾಮಾನ್ಯವೇ. ಈ ಸುದಿನವು ಈ ಮಕ್ಕಳೊಡನಾಯಾಸವಿದು ಸಾಮಾನ್ಯವೇ. ನಾವೇ ಸುಧನ್ಯರೋ ನಾವೇ ಸುಧನ್ಯರೋ ನಿಮ್ಮ ದೆಸೆಯಿಂದ ಎಂದನಾ ಭೀಷ್ಮ. ಹಬ್ಬ, ಎಂತಹ ದೊಡ್ಡ ಮನುಷ್ಯ ಭೀಷ್ಮ! ದೊಡ್ಡ ಮನುಷ್ಯರು ದೊಡ್ಡ ಮನುಷ್ಯರಾಗಿಯೇ ಮಾತನಾಡ್ತಾರೆ. ಆಚಾರ್ಯರೇ, ಯುಗದ ಆದಿಯಲ್ಲಿ ತ್ರಿಪುರಾಂತಕ ತ್ರಿಪುರ ಎಂಬ 3 ಪಟ್ಟಣಗಳನ್ನು ಒಂದೇ ಬಾಣದಿಂದ ಸುಟ್ಟು ಹಾಕಿದ ಅವನೇ ಸಾಕ್ಷಾತ್ ಪರಮಶಿವ. ಅವನ ನಂತರ
21 ಸಲ ಭೂಪ್ರದಕ್ಷಿಣೆ ಮಾಡಿ ಮದಾಂಧರಾದ ಕ್ಷತ್ರಿಯರ ಸೊಕ್ಕನ್ನ ಅಡಗಿಸಿದ ಪರಶುರಾಮ. ಈ ಯುಗದಲ್ಲಿ ಆಚಾರ್ಯರೇ, ನೀವು ಆದಿಯಲಿ ಪುರವೈರಿ, ಆದಿಯಲಿ ಪುರವೈರಿ, ಬಳಿಕಿನುಳಾದ ನಗ್ಗದ ಪರಶುಧರನು, ಈ ಮೇದಿನಿಯೊಳು ಈ ಯುಗದಲ್ಲಿ ಅನುಪಮ ಶಸ್ತ್ರವಿದ್ಯದಲ್ಲಿ ವೈದಿಕದಲ್ಲಿ ಈ ನಿಮ್ಮ ದೊರೆಯಾದ ನಾರು ಕುಮಾರಕರ ಪುಣ್ಯೋದಯದ ಕಂದೆರವೈಸಲೇ ಎಂದನಾ ಭೀಷ್ಮ. ನಮಗೆ ಶಸ್ತ್ರವಿದ್ಯೆ ಶಾಸ್ತ್ರವಿದ್ಯೆ ಎರಡರಲ್ಲೂ ತಮ್ಮಂಥವರು ದೊರೆತಿರುವುದು ನಮ್ಮ ಭಾಗ್ಯ, ನಮ್ಮ ಮಕ್ಕಳ ಪುಣ್ಯ ಎಂದು ಭೀಷ್ಮರು ಕೃತಜ್ಞತೆಯನ್ನು ಸಲ್ಲಿಸುತ್ತಾರೆ. ತಮ್ಮ ವಿದ್ಯಾರ್ಥಿಗಳ ಪರೀಕ್ಷೆಗೆ ಯೋಗ್ಯವಾದ ಸ್ಥಳವನ್ನ ಆರಿಸಿದರು. ಗುದ್ದಲಿ ಪೂಜೆ ಆಯಿತು. ವಿಶಾಲವಾದ ಪ್ರದೇಶ ಸಿದ್ಧವಾಯಿತು. ಅರಮನೆಯ ಸ್ತ್ರೀಯರಿಗೆ, ರಾಜಮನೆತನದ ಹಿರಿಯರಿಗೆ, ಆಗಂತುಕರಿಗೆ, ಆಹ್ವಾನಿತರಿಗೆ ಎಲ್ಲರಿಗೂ ಅನುಕೂಲವಾಗುವ ಪ್ರೇಕ್ಷಾಗಾರ ಸಿದ್ಧವಾಯಿತು. ತರಬಿಡಿದು ರಚಿಸಿದರು ನೆರೆಯುಪ್ಪರಿಗೆಗಳ ಹಂತಿಗಳನ್ ಅಂತಃಪುರವ ತತ್ಪಾರ್ಶ್ವದಲ್ಲಿ ಭಾರಿಯ ಭದ್ರಭವನಿಕೆಯ ಪುರಜನದ ಪರಿಜನದ ನೆಲೆಯುಪ್ಪರಿಗೆಗಳ ರಚಿಸಿದರು. ಹಸ್ತಿನಪುರದ ಸಿರಿ ಸಾಮಾನ್ಯವೇ, ಹಸ್ತಿನಪುರದ ಸಿರಿ ಸಾಮಾನ್ಯವೇ ನರನಾಥ ಕೇಳೆಂದ. ಗೊತ್ತಾದ ಶುಭ ದಿನ ಬಂದಿತು. ಬರಬೇಕಾದವರೆಲ್ಲ ಬಂದು ತಮ್ಮ ತಮ್ಮ ಆಸನಗಳಲ್ಲಿ ಕುಳಿತಿದ್ದಾರೆ. ಆಚಾರ್ಯರು ಕುಲಪತಿಗಳು ಆದ ದ್ರೋಣರು ಬರುತ್ತಿರುವುದನ್ನ ಕವಿ ಕುಮಾರವ್ಯಾಸನ ಮಾತಿನಲ್ಲೇ ಕೇಳಬೇಕು ನಾವು. ಹರಿಪರಿಯ ಶೃಂಗಾರದಲ್ಲಿ ಮೂವರು ಸಹಿತ ದುರ್ಯೋಧನನು, ನಾಲ್ವರು ಸಹಿತ ಯಮನಂದನನು ತಮ್ಮೆರಡು ಪಾರ್ಶ್ವದಲ್ಲಿ, ಗುರುತನುಜ ಕೃಪಕರ್ಣ ಸುಬಲಾದ್ಯರು ಪುರೋಭಾಗದಲ್ಲಿ, ಭೂಮೀಶ್ವರರ ಅಸಂಖ್ಯರು ಹಿಂದೆ ಬರನು ಐತಂದನ ದ್ರೋಣ. ಹೇಗೆ ಬರ್ತಾ ಇದ್ದಾರೆ ಕುಲಪತಿಗಳು, ಅಸಂಖ್ಯ ಭೂಸುರರು ವಿದ್ವಾಂಸರು ಅಕ್ಕಪಕ್ಕದಲ್ಲಿದ್ದಾರಂತೆ. ಬರ್ತಾ ಇದ್ದಾರೆ. ಭೂತ ಬಲಿ ಕೊಡುವುದು, ದೃಷ್ಟಿ ನಿವಾರಿಸುವುದು ಎಲ್ಲ ಮುಗಿದ ಮೇಲೆ ರಾಜಕುಮಾರ್ ಎಲ್ಲರೂ ರಂಗಸ್ಥಳವನ್ನು ಪ್ರವೇಶಿಸ್ತಾರೆ. ಪರೀಕ್ಷೆ ಪ್ರಾರಂಭವಾಗಬಹುದು ಅಂತ ಅಪ್ಪಣೆಯೂ ಆಯಿತು. ಮೊದಲನೆಯವನಾಗಿ ಸೋಮವಂಶೋದ್ಭವ ನೃಪಾಲಲಾಮನು ಅಗ್ಗದ ಧರ್ಮಸುತನು ಉದ್ದಾಮ ಗುರುವಿಂಗೆರಗಿ ನಿಂದನು ನುಡಿಸಿದನು ಧನುವ. ಅರಸ ಜನಮೇಜಯ ಕೇಳು. ಅರಸ ಕೇಳು, ಯುಧಿಷ್ಠಿರನ ಪರಿಪರಿಯ ಯಸುಗೆಯ ಚಾಪ ವಿದ್ಯಾ ನಿರತಿಶಯಕ್ಕೆ ಓ ಎಂದು ಘರ್ಜಿಸಿತಾ ಸಭಾಜಲಧಿ. ಸುರಗಿ ಹಿರಿಯುಬ್ಬಣವಡಾಯುಧ ಹರಿಗೆ ಚಕ್ರ ಮುಸುಂಡಿ ಮುದ್ಗರ ಪರಶು ಮೊದಲಾದ ಅಖಿಲ ಶಸ್ತ್ರಶ್ರಮವ ತೋರಿಸಿದ. ಓ ಎಂದು ಗರ್ಜಿಸಿತು ಅಂತ ಹೇಳ್ತಾ ಇದ್ದಾನೆ ಕವಿ. ಕಾರಣ ಯುಧಿಷ್ಠಿರ ಶಾಂತ ಸ್ವಭಾವದವನು. ಅವನು ಇಷ್ಟೆಲ್ಲ ಕಲ್ತಿರ್ತಾನೆ ಅಂತ ಇವರಿಗೆ ಅದನ್ನು ನೋಡಿದಾಗ ಆಶ್ಚರ್ಯವಾಯಿತಂತೆ.
ಯುಧಿಷ್ಠಿರ ಅಭ್ಯಾಸ ಮಾಡಿದ್ದ ಕಿಗ್ಗತ್ತಿ, ದೊಡ್ಡ ಕತ್ತಿ, 3 ಧಾರೆಯ ಹರಿತ, ಚಕ್ರ, ಮುಸುಂಡಿ, ಮುದ್ಗರ, ಪರಶು ಮೊದಲಾದ ಎಲ್ಲ ಶಸ್ತ್ರಗಳ ಅಭ್ಯಾಸವನ್ನು ತೋರಿಸ್ದ. ಒಬ್ಬೊಬ್ಬರು ಕ್ರಮವಾಗಿ ಅಲ್ಲಿಗೆ ಬರುತ್ತಿದ್ದರು. ಒಬ್ಬರಾದ ನಂತರ ಒಬ್ಬರು, ಒಬ್ಬರಾದ ನಂತರ ಒಬ್ಬರು. ಕೃಪಾಚಾರ್ಯ ಇವರು ಇಂಥವರು 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 ಅಂತ ಪರಿಚಯವನ್ನ ಮಾಡಿಕೊಡ್ತಿದ್ರು. ಹಸ್ತಿನಾಪುರವೇ ಅಲ್ಲದೆ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ದವರು ತಮಗೆ ಇದೊಂದು ಒಳ್ಳೆಯ ಅವಕಾಶ ಅಂತ ಹೇಳಿ ಹಿಗ್ಗಿ ಸಂತೋಷದಿಂದ ಭಾಗವಹಿಸಿದರು. ಅದೋ ಅಲ್ಲಿ ಒಬ್ಬ ಬಂದ, ಹಗಲು ದೀವಟಿಗೆ ಹಿಡಿದು ಹೋಗುವವನು ಅನ್ನುವ ಬಿರುದನ್ನ ಗಳಿಸಿದ್ದಾನಂತೆ ಭೂಪ. ಯಾರವನು? ಹಗನು ಗೈದೀವಿಗೆಯ ಬಿರುದಿನ ವಿಗಡನಿವನಾರೆನನು ಭೂಪಾಳಿಗಳ ರತ್ನ ಪ್ರಭೆಯ ಲಹರಿಯಲಾವಣಿಗೆ ಮಿಗಿಲು ಝಗ ಝಗಿಪತನು ರುಚಿಯ ಮಿಂಚನು ಮಿಗುವ ಖಡ್ಗಚ್ಛವಿಯ ತಲೆಯೊತ್ತುಗಳ ಚಾವಡಿಯೊಳಗೆ ಕೌರವರಾಯನೈತಂದ. ಅಲ್ಲವೇ ಎಷ್ಟಾದರೂ ರಾಜಕುಮಾರ ದುರ್ಯೋಧನ ತಾನು ಕಲಿತದ್ದನ್ನೆಲ್ಲವನ್ನೂ ತೋರಿಸಿದಾಗ ಜನ ಮಾಡಿದ ಹರ್ಷೋದ್ಗಾರವನ್ನು ಕೇಳಿ ಧೃತರಾಷ್ಟ್ರ ಗಾಂಧಾರಿಯರು ಸಂತೋಷದಿಂದ ಉಬ್ಬಿ ಹೋದರು ಅನ್ನುತ್ತಿದ್ದಾನೆ ಕವಿ. ಮೀರಿ ಹೆಚ್ಚಿದ ಹರುಷದಿಂದ ಉಬ್ಬೇರಿದನು ಧೃತರಾಷ್ಟ್ರ. ಮೀರಿ ಹೆಚ್ಚಿದ ಹರುಷದಿಂದ ಉಬ್ಬೇರಿದನು ಧೃತರಾಷ್ಟ್ರನು. ಉಬ್ಬಿದಳಾರು ಮಡಿಯಲಿ ಜನನಿ ದುರ್ಯೋಧನನ ಪರಿಣತಿಯೇ. ದುರ್ಯೋಧನನ ನಂತರ ಬಂದ ಭೀಮನನ್ನ ಕವಿ ನಮಗೆ ಪರಿಚಯ ಮಾಡಿಕೊಳ್ತಿದ್ದಾನೆ. ಹೇಗಿದೆ ನೋಡಿ. ಮಸಗಿದಾನೆಯ ಕುಂಭದಲ್ಲಿ ಝಾಡಿಸುವ ಕೇಸರಿಯಂತೆ ಜಂಭನ ಜಸದ ಝಾಡಿಗೆ ಬೆದರದಿದಿರಹ ವಜ್ರಧರನಂತೆ ಪಸರಿಸಿದ ಪರಿವಾರ ಮಧ್ಯದೊಳು ಅಸಮಬಲ ಹೊಳಕಿದನು. ಮೇಘದ ಮುಸುಕನುಗಿದಿನಂತೆ ಮೈದೋರಿದನು ಕಲಿ ಭೀಮ. ಆಹಾ, ಮೇಘದ ಮುಸುಕನ್ನ ಉಗಿದ ಇನನಂತೆ ಸಾಕ್ಷಾತ್ ಸೂರ್ಯನಂತೆ ಬರ್ತಾ ಇದ್ದಾನಂತೆ ಅವನು. ಎಲ್ಲರಿಗೂ ಕೈ ಮುಗಿದು ನಮಸ್ಕಾರ ಮಾಡಿ ತಾನು ಕಲಿತದ್ದನ್ನೆಲ್ಲ ತೋರಿಸಿದ ಭೀಮ. ಆನೆ, ಕುದುರೆ ಸವಾರಿ, ಬಿಲ್ವಿದ್ಯೆ, ಗದಾಪ್ರಹಾರಾದಿ ಎಲ್ಲದರಲ್ಲೂ ಕೂಡ ಭೀಮ ಕರಿತುರಗದೆ ರಾಟ ಮೊದಲಾಗಿರೆ ಸುಯೋಧನ ರಚಿತ ವಿದ್ಯಾ ಪರಿಣತಿಗೆ ಬೆಗ್ಗಳ ಬಿದನೆ ತೋರಿದನು ಕಲಿ ಭೀಮ. ಭೀಮ ತಾನು ತೋರಿಸಿದ್ದು ಎಲ್ಲ ಮುಗಿದ ಮೇಲೆ ಒಂದು ಸ್ವಾರಸ್ಯ ನಡೆಯಿತು. ತಾನು ಕಲಿತದ್ದನ್ನೆಲ್ಲ ತೋರಿಸಿದನಷ್ಟೇ ತನ್ನ ಸ್ಥಾನಕ್ಕೆ ಹೋಗಿ ಕೂರಬೇಕಾಗಿತ್ತು. ಕೂರ್ಲಿಲ್ಲ. ಆಚಾರ್ಯ ದ್ರೋಣರೇ, ತಮಗೆ ನಮಸ್ಕಾರ ಅಂತ ಹೇಳಿ, ಕುರುಭೂಪಾಲ ದುರ್ಯೋಧನ ಬಾರೋ ಎದುರಿಗೆ. ಕೋಲಗುರು ಚಿತ್ತೈಸು ಕುರುಭೂಪಾಲ ಸಮ್ಮುಖನಾಗು ಹಿಡಿಮಾರ್ಕೋಲನೆನ್ನೊಡನೆನುತ ತಿವಿದನು ಭೀಮ ಕುರುಪದಿಯ. ಮೇಳವಿಸಿದೆರಡಂಕ ಬಂದಿಗೆ ಕೋಲ ಹೊಯ್ದಾಟದಲ್ಲಿ ಬಳಿಕ ಕೀಲುಗದೆಗಳ ಹಿಡಿದು ತರುಬಿದರು ಅಧಿಕ ರೋಷದಲ್ಲಿ. ತಿವಿದನು ಭೀಮ ಕುರುಪತಿಯ ಅಂತ ಹೇಳ್ತಾ ಇದ್ದಾನೆ. ತಿವಿದು ಬಾರೋ ಕೌರವ, ತೋರ್ಸೋ ನಿನ್ನ ಸಾಮರ್ಥ್ಯವನ್ನ ಅಂತ ಕರೀತಾ ಇದ್ದಾನೆ. ಶುರುವಾಯಿತು ಇಬ್ಬರಿಗೂ ಪೈಪೋಟಿ. ಇಬ್ಬರೂ ಗದಾಯುದ್ಧದಲ್ಲಿ ನಿಸ್ಸೀಮರು. ಹೊಡೆದಾಟ ಪ್ರಾರಂಭವಾಯಿತು. ಅವರಿಬ್ಬರಲ್ಲಿದ್ದಂಥ ಪರಸ್ಪರ ವೈಮನಸ್ಯ
ಬೆಳಕಿಗೆ ಬಂತು. ಜನಮೇಜಯ, ನಾನೇನಪ್ಪ ಹೇಳಿ? ಎಲೆಲೆ ಎಲೆಲೆ, ಹಿಡಿಯಿರಿ ಭೀಮನನ್ನ, ಪಕ್ಕಕ್ಕೆ ಕರೆದುಕೊಳ್ಳಿ ದುರ್ಯೋಧನನ್ನ, ಎಳೆಯಿರಿ ಈ ಕಡೆ, ಅಯ್ಯೋ ಏನಾಗ್ತಾ ಇದೆ? ಎಲೆಲೆ ಹಿಡಿ ಹಿಡಿ ಭೀಮನನು, ತೆಗೆ ಕೆಳಕ್ಕೆ ದುರ್ಯೋಧನನನು, ಇದು ಮಂಗಳದ ಬೆಳಗಿಂಗಳಿನ ಮಳೆ ಸುರಿದುದೆ ಮಹಾದೇವ. ಇಲ್ಲಿವರೆಗೂ ಒಂದು ತರಹ ನಡೀತಾ ಇತ್ತು, ಎಲ್ಲವೂ ಸುಮುಖವಾಗಿತ್ತು. ಆದರೆ ಈಗ ಭೀಮ ದುರ್ಯೋಧನ ಅವರಿಬ್ಬರ ನಡುವೆ ಇದ್ದಂಥ ಆ ಜಿದ್ದು ಅದು ಮೇಲಕ್ಕೆ ಬಂದಾಗ ಎಲ್ಲರಿಗೂ ಗಾಬರಿ ಆಯಿತು. ಅಯ್ಯಯ್ಯೋ, ಮಂಗಳದ ಬೆಳೆಯ ಮೇಲೆ ಅಂಗಾರದ ಮಳೆ ಸುರಿದಂತಾಯ್ತಲ್ಲ ಅಂತ ಉದ್ಗಾರವನ್ನು ತೆಗಿತಾ ಇದ್ದಾರಂತೆ. ಜನ ಹೀಗೆ ಗಾಬರಿಗೊಂಡ್ರೆ ಭೀಷ್ಮಾದಿಗಳು ಕಳವಳ ಪಡೋಣ. ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದಂತಹ ಕೃಪಾ ಅಶ್ವತ್ಥಾಮರು ಅವರು ನೋಡಿ, ಕಳವಳಿಸೆ ಭೀಷ್ಮಾದಿಗಳು, ಕಳವಳಿಸೆ ಭೀಷ್ಮಾದಿಗಳು, ನೃಪತಿಲಕರಿಬ್ಬರ ನಡುವೆ ಹಾಯ್ದರು ಕುಲಗಿರಿಗಳಂದದಲ್ಲಿ, ಕೃಪಗುರು ಸುತರುವ ಕಿಲದಲ್ಲಿ. ಹೌದು, ಹೋಗಿ ತಡೀತಾರೆ. ಭೀಮ ದುರ್ಯೋಧನರು ಇಬ್ಬರನ್ನೂ ಕೂಡ ಅವರು ಹೋಗಿ ತೆಗೆದರೀತನ ನಿತ್ತಲು, ಆತನನುಗಿದರತ್ತಲು, ಜನದಗಳದಿಂದೊಗೆದ ಗಾಢದ ಗಜಬಜವ ಧಟ್ಟಿಸಿದರಲ್ಲಲ್ಲಿ. ಭೀಷ್ಮರ ಪಕ್ಕದಲ್ಲೇ ವಿದುರ ಇದ್ದ. ಅವರಿಬ್ಬರು ತಮ್ಮ ಮನಸ್ಸಿನಲ್ಲಿ ಮೂಡಿದ್ದನ್ನ ಕಣ್ಗಳಲ್ಲಿ ಮಾತನಾಡಿಕೊಂಡ್ರಂತೆ ಕವಿ ಹೇಳ್ತಾ ಇದ್ದಾನೆ. ಬೆಗಡು ಮೊಳೆದುದು ಭೀಷ್ಮ ವಿದುರಾದಿಗಳ ಮನದಲ್ಲಿ, ಬೆಗಡು ಮೊಳೆದುದು ಮೇಲೆ ಹಬ್ಬುವ ಹಗೆಗೆ ಇದುಪಲಕ್ಷಣವಲ, ಮೇಲೆ ಹಬ್ಬುವ ಹಗೆಗೆ ಇದುಪಲಕ್ಷಣವಲ ಎಂದುದು ಬುಧಂರಾದ. ಅಂತೂ ಸ್ವಲ್ಪ ಹೊತ್ತಾದ ಮೇಲೆ ಪ್ರೇಕ್ಷಕರ ಗಜಿಬಿಜಿ ನಿಲ್ಲುತ್ತೆ, ಶಾಂತ ವಾತಾವರಣ ಮೂಡುತ್ತೆ. ಆಗ ಕುಲಪತಿ ಆಚಾರ್ಯ ದ್ರೋಣರು ಸಂಜ್ಞೆ ಮಾಡ್ತಾರಂತೆ. ಮೊಳಗಿದವು ಕಲ್ಪಾಂತ ಮೇಘಾವಳಿಯ ಗುರುವೆನೆ ವಾದ್ಯತತಿ, ಕಳಕಳದೊಳು ಅರ್ಜುನ ದೇವನೆದ್ದನು ಮುನಿಯ ಸನ್ನೆಯಲಿ. ಅರ್ಜುನನಿಗೆ ವಿಶೇಷವಾಗಿ ಹೇಳ್ತಾ ಇದ್ದಾರಂತೆ, ಅರ್ಜುನ ದೇವ ಎದ್ದ ಮುನಿಯ ಸನ್ನೆಯಲ್ಲಿ. ಇದುವರೆಗೂ ಎಲ್ಲರನ್ನೂ ಕೂಡ ಆ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದಂತಹ ಕೃಪಾ ಅಶ್ವತ್ಥಾಮ ಅವರು ಕರೀತಾ ಇದ್ರು. ಅರ್ಜುನನನ್ನ ಕಣ್ಣ ಸನ್ನೆಯಲ್ಲಿ ದ್ರೋಣರು ಕರೀತಾ ಇದ್ದಾರಂತೆ. ಅರ್ಜುನ ಎಂತಹ ಸುಸಂಸ್ಕೃತ ಅನ್ನೋದನ್ನ ಕವಿ ನಮಗೆ ಪರಿಚಯ ಮಾಡಿಕೊಡ್ತಾ ಇದ್ದಾನೆ. ಹಿರಿಯರಿಗೆಲ್ಲ ನಮಸ್ಕಾರ ಮಾಡಿ ನಿಂತ ಅರ್ಜುನನನ್ನು ನೋಡಿದ ಪ್ರೇಕ್ಷಕ ವೃಂದ ಸಕಲ ವಿದ್ಯಾ ಪಾರಂಗತ, ಆದರೂ ಅದೆಷ್ಟು ವಿನಯ, ಅದೆಷ್ಟು ವಿನಯ. ಭೀತ ಕಳಕಳ ರಂಗದಲ್ಲಿ ಪುರುಹೂತ ಸುತಮೈದೋರಿದನು, ಜನವೀತನನು ಕೊಂಡಾಡುತ್ತಿದ್ದುದು ರಾಯ ಕೇಳೆಂದ. ನೆರೆದಿದ್ದ ಸಭೆ ಮುಕ್ತ ಕಂಠದಿಂದ ಹೊಗಳುತ್ತಂತೆ. ಅರ್ಜುನ ತಾನು ಕಲಿತ ದಿವ್ಯಾಸ್ತ್ರಗಳ ಪ್ರಯೋಗವನ್ನು ಮಾಡ್ತಾ ಇದ್ದಾನೆ. ಎಂತೆಂಥ ಅಸ್ತ್ರಗಳನ್ನು ಕಲಿತಿದ್ದಾನೆ. ತೆಗೆಸಿದನು ಶಿಖಿಶರವ ಧನುವಿಂದುಗಿಸಿದನು ವಾರುಣವನು, ಅಭ್ರವ ಮೊಗೆದುದು ಅದ್ಭುತವಾರಿ ಉಪಸಂಹರಿಸಿದನು ಮರಳಿ. ಆಹಾ ಆಹಾ, ಪ್ರಯೋಗ ಉಪಸಂಹಾರ ಎರಡು. ಆಗ್ನೇಯಾಸ್ತ್ರ ಬೆಂಕಿಯ ಮಳೆಯನ್ನು ಸುರಿಸ್ತದೆ, ವಾರುಣಾಸ್ತ್ರ ಮಳೆಯನ್ನು ಸುರಿಸ್ತದೆ. ಅಷ್ಟೇ ಅಲ್ಲ, ಬೆಂಕಿ ಹೊತ್ತಿಕೊಳ್ಳುವಂತೆ ಮಾಡಿ
ಮಳೆ ಸುರಿಯುವಂತೆ ಮಾಡಿ ಅವುಗಳನ್ನು ಉಪಶಮನ ಮಾಡುವ ಅಸ್ತ್ರಗಳನ್ನು ಕೂಡ ಅರ್ಜುನ ಸ್ವಾಧೀನಪಡಿಸಿಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಈ ಅಸ್ತ್ರ ಪ್ರಯೋಗವನ್ನು ನೋಡಿ ಹೇಗಿದೆ. ಹಗಲನೊಂದೇ ತುತ್ತು ಮಾಡಿದ ಬಿಗಡ ತಿಮಿರಾಸ್ತ್ರದಲ್ಲಿ, ಹಗಲನೊಂದೇ ತುತ್ತು ಮಾಡಿದ ವಿಗಡ ತಿಮಿರಾಸ್ತ್ರದಲ್ಲಿ, ತಿಮಿರವ ತೆಗೆಸಿದನು ಸೂರ್ಯಾಸ್ತ್ರದಲ್ಲಿ, ಬೆರಗಾಗೆ ಸುರನಿಕರ ಬೆರಗ ಹಾಗೆ ಹಗಲು ಮಠಮಠ ಮಧ್ಯಾಹ್ನ ಕಗ್ಗತ್ತಲಾಗ್ಬಿಡ್ತು. ಎಲ್ಲರೂ ದಿಗ್ಭ್ರಮೆಗೊಂಡಿದ್ದಾಗ ಆ ಕತ್ತಲೆಯನ್ನ ಮತ್ತೊಂದು ಅಸ್ತ್ರದಿಂದ ನಿವಾರಿಸಿಬಿಟ್ಟ. ಹೀಗೆಯೇ ಸರ್ಪಾಸ್ತ್ರ, ವಾಯುವ್ಯಾಸ್ತ್ರ ಮೊದಲಾದವು ಎಲ್ಲವನ್ನೂ ತೋರಿಸ್ತಾನೆ ಅರ್ಜುನ. ಗಿರಿಶರದ ಲದ್ರಿಗಳ ಮೇಘದ ಶರದಿನಭ್ರವನು, ಉರಗ ಬಾಣದಿ ನುರುಭುಜಂಗವನು, ಅನಿಲ ಶರದಲ್ಲಿ ತೀವ್ರ ಮಾರುದನ ಪರುಠವವ ತೋರಿದನು. ಅವನು ತೋರಿಸಿದಾಗ ಜನ ಹರ್ಷೋದ್ಗಾರ ಮಾಡ್ತಾರಂತೆ. ಅದನ್ನ ಕೇಳಿದ ಅಂಧನೃಪಾಲ ಧೃತರಾಷ್ಟ್ರನ ಪ್ರತಿಕ್ರಿಯೆ ಹೇಗಿತ್ತು? ಜನವುಬ್ಬರಿಸನು ಅಡಿಗಡಿಗೆ ಅಂದ ಭೂಪನ ಕೊರಳು ಕುಸಿದುದು, ಅಡಿಗಡಿಗೆ ಅಂಧ ಭೂಪನ ಕೊರಳು ಕುಸಿದುದು, ನುಡಿಯ ನಾಟಕ ಹರ್ಷ ಭಾರದಲ್ಲಿ. ಎಂತಹ ಅಸೂಯೆ, ಎಂತಹ ವ್ಯಾಮೋಹ ಎರಡನ್ನೂ ಕವಿ ನಮ್ಮ ಮುಂದೆ ಇಡ್ತಾ ಇದ್ದಾನಂತೆ. ಎಲ್ಲರೂ ಸಂತೋಷದಿಂದ ಉದ್ಗರಿಸ್ತಾ ಇದ್ದಾಗ ಧೃತರಾಷ್ಟ್ರ ಮಾತ್ರ ಮಾತಿನಲ್ಲಿ ಮಾತ್ರ ಎಲ್ಲರಿಗೂ ಕಾಣುವಂತೆ ಅಂತ ಇದ್ದಂತೆ. ಮನಸ್ಸಿನಲ್ಲಾದಂತಹ ಅಸೂಯೆಯನ್ನ ಅವನ ಕೊರಳು ತೋರಿಸ್ತಂತೆ. ಕೊರಳು ಕುಸಿದುದು ಅಂದಿದ್ದಾರೆ ವೈಶಂಪಾಯನರು. ಅರ್ಜುನನ ಸಾಮರ್ಥ್ಯ ಪ್ರದರ್ಶನವನ್ನು ಕಂಡು ಕುರುಕುಲದ ಪ್ರಮುಖರಲ್ಲಿ ಆದ ಪ್ರತಿಕ್ರಿಯೆ ಹೇಗಿದೆ ನೋಡಿ. ಇವರ ಮುಖವರಳಿದವು ಗಂಗಾಭವ ಕೃಪದ್ರೋಣಾದಿಗಳ, ಬಳಿಕವರ ತಲೆವಾಗಿದವು ಧೃತರಾಷ್ಟ್ರಾದಿ ಕೌರವರ. ಇವರ ಜನನಿಯ ಮುಖದ ಸುಮ್ಮಾನವನೋ, ಇವರ ಜನನಿಯ ಮುಖದ ಸುಮ್ಮಾನವನು, ದುರ್ಯೋಧನನ ಜನನಿಯ ಜವಳಿ ದುಮ್ಮಾನವನು, ಬಣ್ಣಿಸಲರಿಯೇನಾನೆಂದ. ಬಣ್ಣಿಸಲರಿಯೇ ಅಂತ ನಾರಣಪ್ಪ ಕವಿಯೇ ಹೇಳಿದ ಮೇಲೆ ಯಕ್ಕಶ್ಚಿತ ಅದನ್ನ ಹೇಗೆ ಹೇಳಬೇಕು? ಜನರ ಹರ್ಷೋದ್ಗಾರ, ಹಿರಿಯರ ಸಂತೋಷಗಳನ್ನು ಕಂಡ ಕರ್ಣನಿಗೆ ಅವನ ಹೊಟ್ಟೆಯಲ್ಲಿದ್ದ ಕಿಚ್ಚು ಭುಗಿಲೆದ್ದು ಬಿಟ್ಟಿತು. ಮುಚ್ಚಿ ಬಾಯಿ, ಫಲುಗುಣನ ಹೊಗಳುವ ನಾಯಿಗಳು ಅನ್ನುತ್ತಾನೆ ಕರ್ಣ. ಪಾರ್ಥ ತೋರಿಸಿದ ಅಸ್ತ್ರಪ್ರಯೋಗ ಎಲ್ಲವನ್ನೂ ತಾನು ತೋರಿಸಿ ನನ್ನೊಂದಿಗೆ ಸ್ಪರ್ಧೆಗೆ ನಿಲ್ಲುವುದಾದರೆ ಬಾ ಅಂತ ಪಾರ್ಥನನ್ನ ಕರೀತಾ ಇದ್ದಾನೆ. ಸೆಣಸುವಡೆ ಬಾ ಎಂದು ಪಾರ್ಥನ ಕೆಣಕಿದನು, ಘನರೋಷ ಶಿಖಿಯಲಿ ಕುಣಿದ ಬಿಬ್ಬರ ಮೀಸೆ, ಕಂಗಳೊಳಗುವ ಕೆಂಪಿನಲಿ ಕಣೆ ಕಣೆಗಳಾಟದಲ್ಲಿ, ಶರಖಂಡನೆಯ ಕೋಲಾಟದಲ್ಲಿ, ಖಣಿ ಖಣಿ ಖಣಿಲು ಖಣಿ ಖಣಿ ಮಸಗನು ಎಚ್ಚಾಡಿದರು ಚಳಕದಲ್ಲಿ. ಭೀಕರವಾಗಿ ಹೋರಾಡ್ತಾರಂತೆ. ಭೀಮ ದುರ್ಯೋಧನರು ಹೋರಾಡಿದಾಗ ಆದ ಭಯವೇ ಗಾಬರಿಯೇ ಈಗಲೂ ಆಯಿತು. ರಾಯಸಭೆ ಕಳವಳಿಸ್ತಂತೆ. ರಾಯಸಭೆ ಕಳವಳಿಸೆ, ಹೋ 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 ಇದೇನೇನೆನುತ ಹಿಡಿದರು ವಾಯುಸುತ ಕೃಪ ಗುರುಜ ದ್ರೋಣಾದ್ಯರು ಧನಂಜಯನ. ಭೀಮ, ಕೃಪ, ಅಶ್ವತ್ಥಾಮ ಮೊದಲಾದವರು
ಅರ್ಜುನನನ್ನ ತಡೆದರು. ಸ್ಪರ್ಧಿಗಳ ಪಟ್ಟಿಯನ್ನು ನೋಡಿ ನಿರ್ವಾಹಕ ಕೃಪಾಚಾರ್ಯ, ಅಯ್ಯ ಕರ್ಣ, ನೀ ಯಾರ ಹೆಸರಿನ ಪಟ್ಟಿಯಲ್ಲಿದ್ದೀಯಪ್ಪ? ನಾಯಕರ ಸಾಲಿನಲ್ಲೋ ಅನುನಾಯಕರ ಸಾಲಿನಲ್ಲೋ? ನಿನ್ನ ಹೆಸರು ಇದ್ದ ಹಾಗಿಲ್ವಲ್ಲ ಇಲ್ಲಿ ಅಂತ ಕೇಳ್ದ. ಸ್ವಲ್ಪ ಅಸಮಾಧಾನದ ಮುನಿಸಿನಿಂದ ಕೇಳಿದ್ನಂತೆ. ಆಯಿತೆಲವು ಕರ್ಣ, ನೀನನು ನಾಯಕನು, ನೃಪಕಾರದಲ್ಲಿ ಮೇನ್ನಾಯಕನೋ, ನೀನಾವನೆಂದನು ಕೃಪನು ಖಾದಿಯನಿ. ಆ ಸಮಯದಲ್ಲಿ ಅರ್ಜುನನಿಗೆ ತುಸ ನಾಚಿಕೆ ಆಯಿತು, ಕೋಪವೂ ಬಂತು. ನೆರೆದಿದ್ದವರಲ್ಲಿ ಕೆಲವರು ಕರ್ಣನನ್ನ ಮೆಚ್ಚಿಕೊಂಡಂತೆ ಕಂಡ್ರು. ಕೃಪಾಚಾರ್ಯ ಅರ್ಜುನನನ್ನ ಕುಂತಿಯ ಮಗ ಅಂತ ಪರಿಚಯ ಮಾಡಿ, ನೀ ಯಾರ ಮಗ ಅಂತ ಕರ್ಣನನ್ನ ಕೇಳ್ದ. ತಿಳಿದ ಮೇಲೆ, ನೀನು ಅರ್ಜುನನೊಡನೆ ಯುದ್ಧ ಮಾಡಬಹುದೋ ಇಲ್ಲವೋ ಅದನ್ನು ನಾನು ಆಮೇಲೆ ಹೇಳ್ತೇನೆ ಅಂತಂದ. ತಕ್ಷಣ ದುರ್ಯೋಧನ ಎದ್ದು ನಿಂತ. ಕೃಪಾಚಾರ್ಯರೇ, ರಾಜಕುಮಾರನಲ್ಲದವನೊಂದಿಗೆ ಅರ್ಜುನ ಯುದ್ಧ ಮಾಡುವುದಿಲ್ಲ ಅನ್ನುವುದಾದರೆ ಇದೋ ಈಗಲೇ ಕರ್ಣನನ್ನ ರಾಜನನ್ನಾಗಿಸುತ್ತೇನೆ ಅಂತ ಹೇಳಿ ಕರ್ಣನನ್ನ ಅಂಗರಾಜ್ಯದ ರಾಜ ಅಂತ ಘೋಷಿಸಿಬಿಟ್ಟ. ಕರ್ಣನಿಗೆ ಸಂತೋಷದ ಕಣ್ಣೀರು ಸುರಿಯುತ್ತೆ. ಕರ್ಣ ದುರ್ಯೋಧನರು ಆ ಕ್ಷಣದಿಂದ ಪ್ರಾಣ ಸ್ನೇಹಿತರಾಗ್ತಾರೆ. ಅರ್ಜುನನ ದರ್ಪವನ್ನ ಅಡಗಿಸಿ ತನ್ನ ಇಚ್ಛೆಯನ್ನ ನೆರವೇರಿಸೋದಕ್ಕೋಸ್ಕರ ಒಬ್ಬ ತನಗೆ ಸಿಕ್ಕ ಅಂತ ದುರ್ಯೋಧನ ಹರ್ಷದಿಂದ ಉಬ್ಬಿದನಂತೆ. ಕರ್ಣನನ್ನು ನೋಡಿ ಕುಂತಿಗೆ, ಇವನೇ ನನ್ನ ಮಗ ಆಗಿದ್ದಾನೋ ಅಂದು ನೀರಲ್ಲಿ ತೇಲಿಬಿಟ್ಟ ಅಂತ ಯೋಚಿಸ್ತಿದ್ದ ಹಾಗೆಯೇ ತನ್ನ ತಾನೇ ಮರುಗಿ ಮೂರ್ಛಾಪನ್ನೆಯಾದಳು ಕುಂತಿ. ತನ್ನ ತಾನೇ ಮರುಗಿ ಮೂರ್ಛಾಪನ್ನೆಯಾದಳು ಕುಂತಿ. ಇತ್ತಲು ಖಿನ್ನನಾದನು ಕೃಪನ ನುಡಿಯಲಿ ದುಗುಡಮಿಗೆ ಕರ್ಣ. ಕರ್ಣ ಅರ್ಜುನರ ನಡುವೆ ಪೈಪೋಟಿ ಪ್ರಾರಂಭವಾಗಬೇಕು ಅನ್ನೋಷ್ಟರಲ್ಲಿ ಸಂಜೆ ಆಯಿತು. ಕತ್ತಲು ಕವಿಯಲು ಆರಂಭಿಸಿತು. ಎಲ್ಲರೂ ಮನೆಗಳಿಗೆ ಹಿಂತಿರುಗುವುದಕ್ಕೆ ತೊಡಗಿದರು. ಜನ ತಮ್ಮ ತಮ್ಮಲ್ಲೇ ಮಾತನಾಡ್ಕೊಳ್ತಿದ್ದಾರೆ. ಕೆಲರು ಭೀಮನನು ಅರ್ಜುನನ ಕೆಲರು, ಕರ್ಣನ ಕೌರವೇಂದ್ರನ ಕೆಲರು ಹೊಗಳುತ ಬಂದು ಹೊಕ್ಕರು ಹಸ್ತಿನಾಪುರವ. ಮಾರನೇ ದಿನ ಆಚಾರ್ಯ ದ್ರೋಣರು ತಮ್ಮ ಶಿಷ್ಯರನ್ನೆಲ್ಲ ಕರೀತಾರೆ. ಬಳಿಕ ಮರುದಿವಸದಲ್ಲಿ ಮಕ್ಕಳುಗಳೆಲ್ಲರ ಕರೆಸಿ, ಗರುಡಿಯ ನಿಲಯದಲ್ಲಿ ಕುಳ್ಳಿದ್ದು ಗುರು ನುಡಿದನು ಕುಮಾರರಿಗೆ. ಜನಮೇಜಯ, ಹಿಂದೆ ದೃಪದ ಮಾಡಿದ ಅವಮಾನವನ್ನು ನುಂಗಿಕೊಂಡು ದ್ರೋಣರು ಮಾಡಿದ ಪ್ರತಿಜ್ಞೆ ನೆನಪಿದೆ ಅಲ್ಲ ನಿನಗೆ? ಕಲಿತ ವಿದ್ಯದ ಕೋಲ ಮಕ್ಕಳ ಕಳುಹಿ ಕಟ್ಟಿಸಿ, ವಾಮಪಾದದಿ ತಲೆಯ ನೊದೆವೆನು, ಮರೆಯದಿರು ನೀನು ಎಂದನಾದ್ರೋಣ. ಆ ದಿನ ಅವರು ಪಟ್ಟ ಅವಮಾನ, ಅವರು ಮಾಡಿದ್ದ ಪ್ರತಿಜ್ಞೆ ಮನಸ್ಸಿನಲ್ಲಿತ್ತು. ಶಿಷ್ಯರನ್ನೆಲ್ಲ ನೋಡಿ, ನನ್ನ ನೆಚ್ಚಿನ ಶಿಷ್ಯರೇ, ಏನಿರೈ ಕುರುವಂಶ ನಳಿನಿ ಭಾನುಗಳಿರ, ವಿದಗ್ಧ ಜನ ಸುರಧೇನುಗಳಿರ, ಆವಿಂದು ನಿಮ್ಮಲಿ ದಕ್ಷಿಣಾರ್ಥಿಗಳು. ದಕ್ಷಿಣಾರ್ಥಿ ಎಂದರೆ
ಏನು ಗುರುದಕ್ಷಿಣೆ ಕೊಡ್ತೀರಿ ಅಂತ ಅವ್ರನ್ನ ಕೇಳ್ತಾರೆ. ನಾ ಕೇಳಿದ್ದನ್ನ ಕೊಡುವ ಯೋಗ್ಯತೆ ನಿಮಗೆ ಇದೆಯೇ ಅಂತ ಕೇಳ್ತಾರೆ. ಏನ ನೀವಿರಿ ನಮಗೆ, ಏನ ನೀವಿರಿ ನಮಗೆ, ಕೊಡೆ ಸಂಪೂರ್ಣರೈ ಕೊಡಲಾಪ ಸತ್ವ ನಿಧಾನವುಂಟೆ ಹೇಳಿ ಎಂದನು ದ್ರೋಣನಿಬರಿಗೆ. ತಕ್ಷಣ ಶಿಷ್ಯರು ಆವುದನ್ನು ಬಯಸುವಿರಿ ಗುರುವರ್ಯ ಅಂತ ಕೇಳ್ತಾರಂತೆ. ಆವುದನ್ನು ಬಯಸುವಿರಿ, ನಿಮ್ಮಡಿಯಾವ ಕಾರ್ಯವ ಬೆಸಸಿದುದ ತಂದಿವೆವು, ಇದಕ್ಕೆ ವಿಚಾರವೇನೆಂದರು ಕುಮಾರಕರು. ಅಪ್ಪಣೆಯಾಗಲಿ, ನೆರವೇರಿಸ್ತೇವೆ ಅಂತ ಶಿಷ್ಯರು ಹೇಳೋಣ. ಉಬ್ಬಿ ಹೋದರು ದ್ರೋಣರು. ಕಣ್ಗಳಲ್ಲಿ